ರಿಯಲ್ ಸ್ಟಾರ್ ಉಪ್ಪಿ ಸರ್ ಸ್ಥಾಪಿಸಿರುವಂತಹ ಪ್ರಜಾಕೀಯ ಪಕ್ಷ, ಸೊ ಪ್ರಜೆಗಳ ಪಕ್ಷ. ಸೊ ಇದ್ರ ಬಗ್ಗೆ ನಮ್ಮ ಸಾರ್ವಜನಿಕರು ಏನ್ ಹೇಳ್ತಾರೆ ಅಂತ ನಾನು ರ್ಯಾಂಡಮ್ ಆಗಿ ಒಂದಷ್ಟು ಜನನ ಕೇಳ್ತಾ ಇದ್ದೀನಿ. ಪ್ರಜಾಕೀಯ ಪಕ್ಷದ ಬಗ್ಗೆ ಗೊತ್ತಾ? ಇಲ್ಲ ಸರ್. ಅಣ್ಣ ನಿಮ್ಗೆ ಪ್ರಜಾಕೀಯ ಪಕ್ಷದ ಬಗ್ಗೆ ಗೊತ್ತಾ? ಗೊತ್ತಿಲ್ವಾ? ಅಣ್ಣ ನಿಮ್ಗೆ ಪ್ರಜಾಕೀಯನ ಗೊತ್ತಿಲ್ಲ? ಉಪೇಂದ್ರ ಅದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಗೆ ಏನಾದ್ರ ಬಗ್ಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ, ತಿಳ್ಕೊಬೇಕಂತ ಆಸಕ್ತಿ. ತಿಳ್ಕೊಳ್ಳೋ ಆಸೆನೂ ಇಲ್ಲ. ಇರೋ ಪಕ್ಷಗಳ ಬಗ್ಗೆ ಕೇಳಕ್ಕೆ ಆಯ್ತಾ ಇಲ್ಲ. ಇನ್ನು ಹೊಸ ಪಕ್ಷ ಏನ್ ತಿಳ್ಕೊಳ್ಳೋಣ. ಗೊತ್ತು ಉಪೇಂದ್ರ ಅವ್ರದ್ದು. ಪ್ರಜೆಗಳ ಪಕ್ಷ, ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಗೆ ಏನ್ ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ? ಏನಿಲ್ಲ, ಉಪಿ ಸರ್ ಹೇಳೋದೇನಂತಂದ್ರೆ ನೀವು ಮಾತಾಡ್ತಾ ಇರೋದೆಲ್ಲ ಕರೆಕ್ಟೇ, ತಪ್ಪೇನು ಮಾತಾಡ್ತಾ ಇಲ್ಲ. ನೀವು ಹೇಳೋದೆಲ್ಲ ಕರೆಕ್ಟೇ, ಒಪ್ಕೊಳ್ಳೋಣ. ವಿಚಾರ ತುಂಬಾ ಚೆನ್ನಾಗಿದೆ. ಅಲ್ಲ ಏನಂತಂದ್ರೆ ಬೆಳೆಯುವಂತವ್ರು ನೀವು ಜನಗಳ ಮಧ್ಯೆ ಬರೀರಿ. ನಾವ್ ಹೇಳೋದಷ್ಟೇ, ಜನಗಳ ಮಧ್ಯೆ ಬರೀಬೇಕು, ಜನಗಳ ಸಂಪರ್ಕ ತಗೋಬೇಕು. ನೀವು 4 ಜನ ಇಟ್ಕೊಂಡು ನೀವು ಓಡಾಡ್ಬೇಕು. ನೋಡಿ ಸರ್, ಎಲ್ಲಾರು ಬಂದಿದ್ದಾರೆ, ಎಲ್ಲಾರು ನೋಡಿದೀವಿ ನಾವು ಯಾವ್ಯಾವ ಪಕ್ಷದವ್ರು ಏನೇನ್ ಮಾಡಿದಾರೆ ಏನೇನ್ ಮಾಡಿಲ್ಲ ಅಂತ. ಅವರು ಬರಬೇಕು, ಅವರು ಬಂದಾಗ್ಲೇನೆ ತಾನೇ 4 ಜನ ಗೊತ್ತಾಗೋದು ಇವ್ರು ಏನ್ ಮಾಡ್ತಾರೆ. ಈ ತಮಿಳ್ನಾಡಲ್ಲಿ ವಿಜಯ್ ಬಂದಿಲ್ವಾ? ಅವರು ನಾನೇ ಪ್ರಧಾನಿ, ನಾನೇ ಸಿಎಂ ಆಗ್ಬೇಕು ಆತರ ಎಲ್ಲ ಉಪೇಂದ್ರ ಇಲ್ಲ. ಯಾರಾಗಿ ಒಳ್ಳೆ ಕೆಲಸ ಮಾಡಿ ಅನ್ನೋ ಭಾವನೆ ಸೂಪರ್. ಉಪೇಂದ್ರ ಸರ್ ಏನ್ ಗೊತ್ತಾ ಅದ್ರ ಬಗ್ಗೆ ನಿಮ್ಗೆ? ಈಗಿನ ಹೇಳ್ತಾರ ನೋಡ್ರಿ, ಆಟೋ ಡ್ರೈವರ್ಗಳಿಗೆ ಕೊಟ್ರೆ ಇದ್ ಮಾಡ್ತಾರೆ. ಇದೇ ಕೇಳ್ತಾ ಇದೀವಿ ನೋಡಿ. ಅದನ್ನೇ ನೋಡ್ತಾ ಇದ್ರಾ? ನೋಡ್ರಿ ಸೊ ನೋಡಿ, ಇವರು ಉಪ್ಪಿ ಸರ್ ಅವರ ನೋಡಿ ಪ್ರಜಾಕೀಯ ಪಕ್ಷದ ವಿಡಿಯೋ ನೋಡ್ತಾ ಇದಾರೆ. ನಿಮಗ್ ತಲುಪಿದ್ಯಾ ವಿಚಾರಗಳನ್ನ? ಸಪೋರ್ಟ್ ಮಾಡ್ತೀರಾ? ಅದು ಯಾವ್ದು ಒಳ್ಳೇದು ಯಾರೇ ಮಾಡ್ರಿ ಎಲ್ಲರಿಗೂ ಸಪೋರ್ಟ್ ಮಾಡಿದೆ. ಓಕೆ, ಉಪ್ಪಿ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಥ್ಯಾಂಕ್ಸ್ ಅವ್ರು. ಒಳ್ಳೇದಾಗಿ ರೈತರಿಗೆ, ಕಾರ್ಮಿಕರಿಗೆ, ದುಡಿಯೋ ವರ್ಗಕ್ಕೆ ಎಲ್ಲ ಒಳ್ಳೇದ್ ಮಾಡಿದ್ರೆ ಅಷ್ಟೇ ಸಾಕು. ಕ್ವಶನ್ ಏನಾರು ಇದೆಯಾ ಉಪ್ಪಿ ಸರ್ಗೆ ನಿಮ್ಮಿಂದ? ಕ್ವಶನ್ ಇಲ್ಲ, ಅವರು ಕ್ವಶನ್ ಆಗಿ ಉಳ್ಕೊಂಡ್ರೆ ಅದೇನ ಕ್ವಶನ್. ಅವರು ಒಂದ್ಸಲ ಫೀಲ್ಡ್ ಇಳಿದು ಏನಾರ ಮಾಡ್ಬೇಕು. ಅವರು ಮಾಡೋದಕ್ಕಿಂತ ಮುಂಚಿಂದಲೇ ಅವ್ರು ಹೇಳ್ತಲೇ ಅವ್ರಿ. ಅದು ಕಾರ್ಯರೂಪಕ್ಕೆ ಬರ್ಲಿ. ದೇವ್ರಿದ್ದಾರೆ, ಆಶೀರ್ವಾದ ಇದೆ, ಜನ ಇದಾರೆ, ಮಾಡ್ತಾರೋ ಬಿಡ್ತಾರೋ ಒಂದ್ಸಲಿ ನೋಡೋಣ. ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಸರ್ ಪ್ರಜಾಕೀಯ ಪಕ್ಷ ಇದೆ ಅಂತ ಗೊತ್ತಿದೆ? ಹೋಗ್ಲಿ, ಗೊತ್ತಿದೆ, ಅದ್ರ ಬಗ್ಗೆ ಏನು ಐಡಿಯಾ ಒಂಚೂರು ಗೊತ್ತಿಲ್ವಾ? ಆ ಪಕ್ಷ ಇದೆ ಅಂತ ಗೊತ್ತಿದ್ಯಾ? ಗೊತ್ತಿದೆ, ಉಪೇಂದ್ರ ಅವ್ರದ್ದು. ಓಕೆ, ಪ್ರಜಾಕೀಯ ಅಂತ ಪಕ್ಷ ಒಂದಿದೆ ಗೊತ್ತಾ ನಿಮ್ಗೆ? ರಿಯಲ್ ಪ್ರಜಾಕೀಯ ಅಂತ ಅವರ ವೆಬ್ಸೈಟ್ ಇದೆ, ಮತ್ತೆ ಒಂದು ಪ್ಲೇ ಸ್ಟೋರ್ ಅಲ್ಲಿ ಆಪ್ ಇದೆ ರಿಯಲ್ ಪ್ರಜಾಕೀಯ ಅಂತ. ಒಂದ್ 5 ರಿಂದ 10 ನಿಮಿಷ ನೀವು ಟೈಮ್ ಕೊಟ್ರೆ ನೀವು ಅದ್ರ ಬಗ್ಗೆ ತಿಳ್ಕೊಬಹುದು. ನಿಮಗೆ ವಿಚಾರ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು 10 ಜನಕ್ಕೆ ನೀವು ಶೇರ್ ಮಾಡಿ. ಓಕೆ ಸರ್, ಖಂಡಿತ ಸರ್. ಅಲ್ಲ, ನೀವು ಫ್ರೀ ಇದ್ದಾಗ ನೆಕ್ಸ್ಟ್ ಅದನ್ನ ಮಾಡಿ ಅನ್ಸುತ್ತೆ. ರಾಜ್ಯ ಕಾಲ ಹೋದ್ರು ರಾಜಕೀಯ ಹೋಗದೆ, ಪ್ರಜಾಕೀಯ ತಂದು ನೋಡು ಚೇಂಜ್ ಬರ್ತದೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ